ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ರೆಸಿಪಿ ಅದ ಇದು. ಸಿಂಪಲ್ ಆಗಿರೋ ಒಂದು ಪಲ್ಯನ ಕ್ವಿಕ್ಕಾಗಿ ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ನೋಡೋಕೆ ಹೇಳ್ರಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ, ನಾನು ಹಾಕೋ ವಿಡಿಯೋಗಳೆಲ್ಲ ಮೊದಲಿಗೆ ಬರ್ತಾವೆ. ಸ್ಕಿಪ್ ಮಾಡಿದೆ ನೋಡಿರಿ. ಬರ್ರಿ ಮೊದಲಿಗೆ ಮಾಡೋ ವಿಧಾನ. ಬೇಕಾದ ಸಾಮಗ್ರಿಗಳು: ಕ್ಯಾಬೇಜ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ದುದ್ಗೆ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು, ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಎಣ್ಣೆ, ಉಪ್ಪು. ಇವಾಗ ಒಂದು ಪಾತ್ರೆ ತಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀರು ಕಾಯ್ಸೋಕೆ ಇಡೋಣ. ಮಾಡೋ ವಿಧಾನ ಇದು ನೋಡಿ. ನೀರಿಷ್ಟು ಕುದೀತಿರ್ತಾವಲ್ಲ ಅವಾಗ ಈ ಕ್ಯಾಬೇಜ್ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಈ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿರಿ. ಇದನ್ನು ಇವಾಗ ಕುದಿಯೋ ನೀರಿಗೆ ಹಾಕಿಬಿಡೋಣ. ಇಷ್ಟು ಹಾಕಿಬಿಟ್ರೆ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಒಳಗಡೆ ಕೆಳಗೆ ಮೇಲೆ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು 5 ನಿಮಿಷ ಇಟ್ಬಿಡೋಣ ಸಾಕು. ಜಾಸ್ತಿ ಬೇಯಿಸ್ಬಾರ್ದು. ಇದು ಜಾಸ್ತಿ ಕುದಿಸಿದ್ರೆ ಮೆತ್ತಗಾಗಿಬಿಡುತ್ತೆ. ಸ್ವಲ್ಪ ಗಂಡಿರಬೇಕು. ನೋಡ್ಬೇಕು ಈಗ ಮುಟ್ಟಿ ನೋಡಿ. ಇವಾಗ ತೋರಿಸ್ತೀನಿ. ಒಂಚೂರು ಗಂಡಿರುವಾಗೆ ನೋಡಿ ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನೀರೆಲ್ಲ ಬಸ್ಕೊಂಬಿಡೋಣ. ಈ ಥರ ನೀರು ಬಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿದ್ದೀನಿ ಸಪ್ರೇಟ್. ಇವಾಗ ಬೇರೆ ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಮಾಡೋಣ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇವಾಗ ಸಾಸಿವೆ, ಜೀರಿಗೆ ಹಾಕಿ ಇದು ಚಟ್ಪಟ್ ಅಂತ ಸಿಡಿತದಲ್ಲ ಆವಾಗ ಒಂದು ಚಮಚ ಕಡಲೆಬೇಳೆ, ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗಲಿ ಆವಾಗ ಇದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಡೋಣ. ಹಾಕಿ ಈ ಥರ ಸ್ವಲ್ಪ ತಿರುಗಿಸ್ಕೋಣ. ಚಮಚ ತಗೊಂಡು ತಿರುಗಿಸಿ ಸ್ವಲ್ಪ ಕರಿಬೇವು ಹಾಕೋಣ. ಈ ಥರ ಕರಿಬೇವು ಹಾಕಿ ನೀಟಾಗಿ ಕಲಿಸ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಈ ಕ್ಯಾಬೇಜ್ ಏನು ಕುದಿಸಿ ನೀರು ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಇವಾಗ ಇದಕ್ಕೆ ಹಾಕಿಬಿಡೋಣ. ಹಾಕಿ ಈ ಥರ ಚಮಚ ತಗೊಂಡು ಎಲ್ಲ ಅದು ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇದು ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು. ಈ ಥರ ನೋಡ್ರಿ ಇಷ್ಟು ಕಲಿಸ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ನಾವು ಕುದಿಯೋವಾಗ ಒಂಚೂರು ಹಾಕಿದ್ವಿ. ಇವಾಗ ನೋಡ್ಕೊಂಡು ಒಂದು ಸ್ವಲ್ಪ ಹಾಕಬೇಕು. ಇದು ಉಪ್ಪು ಹಾಕ್ಬಿಟ್ಟು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಇದು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ, ಆಮೇಲೆ ಮುದ್ದೆಗೂ ಸೈಡ್ ಡಿಶ್ ಥರನೂ ತಿನ್ಬೋದು. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಜಾಸ್ತಿ ಏನು ಬೇಡ, ಅರ್ಧ ಬೆಂದಿರ್ತದಲ್ಲ ಅವಾಗಲೇ. ಇವಾಗ ತೆಗೆದ್ರೆ ನೋಡಿ ಸಾಕು. ಇಷ್ಟು ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ತಿರುಗಿಸ್ಬಿಟ್ರೆ ಬಿಸಿ ಬಿಸಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ನೋಡಿರಿ. ಚಪಾತಿ, ರೊಟ್ಟಿ, ಮುದ್ದೆಗೆ ಎಲ್ಲದಕ್ಕೂ ನೀವು ಉಪಯೋಗಿಸ್ಕೋಬೋದು. ತುಂಬ ಹಂಗೆ ಬರೇ ಬಾಯಿಂದನೂ ತಿಂದ್ರೇನು ಈ ಥರ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಇರಬೇಕಾಗಿತ್ತು. ನಾನು ಇವಾಗಲ ಹಿಂಡ್ತೀನಿ ನೋಡಿರಿ ನಿಂಬೆಹಣ್ಣು ಒಂಚೂರು. ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಈ ಥರ ಹಿಂಡಿಬಿಟ್ಟು ಹಾಗೆ ಬರೇ ಬಾಯಿಂದನೂ ತಿಂದರೆ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆ, ಮುದ್ದೆ ಜೊತೆ ಸೈಡ್ ಡಿಶ್ಗೂ ತಿನ್ಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿ.